ಪ್ಯೂರ್ ಟಿವಿ ಹಾನಗಲ್ ಚಾನೆಲ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಹಾನಗಲ್ ಪಟ್ಟಣದಲ್ಲಿ ಶುಕ್ರವಾರ ಬೆಳಗ್ಗೆ ಸರಿಯಾಗಿ 11 ಗಂಟೆಗೆ ಹಾನಗಲ್ ನಗರದಲ್ಲಿರುವ ಕುರುಬಗಿರಿ ಸರ್ಕಲ್ ಹತ್ತಿರ ಇರುವ ಛತ್ರಪತಿ ಶಿವಾಜಿ ಸರ್ಕಲ್ನಿಂದ ನಮ್ಮ ಮೆರವಣಿಗೆ ಮೂಲಕ ಹೆಣ್ಣು ಮಕ್ಕಳು ಕಲಶವನ್ನು ಎತ್ತುಕೊಂಡು ಹಾಗೂ ಶ್ರೀ ಕ್ಷೇತ್ರ ಮಹಾಲಿಂಗಪ್ಪ ಗುರುಲಿಂಗಪ್ಪ ಮಹಾಸ್ವಾಮಿಗಳು ಅಕ್ಕಿಮಠ ಅಗಡಿ ಹಾವೇರಿ ಜಿಲ್ಲೆ ಮಹಾಸ್ವಾಮಿಗಳು ಆಗಮಿಸಿದ್ದು ಹಾಗೂ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ಛತ್ರಪತಿ ಶಿವಾಜಿ ಮರಾಠ ಭವನದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀ ಮಹಾಲಿಂಗಪ್ಪ ಗುರುಲಿಂಗಪ್ಪ ಮಹಾಸ್ವಾಮಿಗಳು ಅಕ್ಕಿಮಠ ಅಗಡಿ ಹಾವೇರಿ ಜಿಲ್ಲೆ ಮಹಾಸ್ವಾಮಿಗಳು ಹಾಗೂ ಶ್ರೀ ಶ್ರೀಮತಿ ರಾಧಿಕಾ ರವಿ ದೇಶಪಾಂಡೆ ಪುರಸಭೆ ಅಧ್ಯಕ್ಷರು ಹಾನಗಲ್ ಹಾಗೂ ವಿಶ್ವನಾಥ್ ಹಿರೇಮಠ್ ಅಧಿಕಾರಿಗಳು ಬೆಂಗಳೂರು ಹಾಗೂ ಕಲ್ಯಾಣ್ ಕುಮಾರ್ ಶೆಟ್ಟರ್ ಜಿಲ್ಲಾ ಅಧ್ಯಕ್ಷರು ಹಾನಗಲ್ ಹಾಗೂ ಸಿದ್ಧಲಿಂಗಪ್ಪ ಕಂಬಡವಳ್ಳಿ ಸಮಾಜ ಸೇವಕರು ಬೆಳಗಾಪೇಟೆ ಹಾಗೂ ಪರಶುರಾಮ್ ಕಣ್ಣಣ್ಣವರ್ ಮಾಜಿ ಪುರಸಭೆ ಅಧ್ಯಕ್ಷರು ಹಾನಗಲ್ ಹಾಗೂ ಶ್ರೀಮತಿ ವೀಣಾ ರಾಜು ಗುಡಿ ಪುರಸಭೆ ಉಪಾಧ್ಯಕ್ಷರು ಹಾನಗಲ್ ಹಾಗೂ ರಾಮು ಎಳ್ಳೂರು ಹಾಗೂ ಊರಿನ ಗಣ್ಯರು ಹಾಗೂ ಜಗದೀಶ್ ಸಿಂಧೂರ್ ಹಾಗೂ ಎಲ್ಲರೂ ಸೇರಿ ಪೂಜೆ ಪುನಸ್ಕಾರ ಮೂಲಕ ಹಾಗೂ ಜ್ಯೋತಿಯನ್ನು ಬೆಳಗುತ್ತಾ ಚಾಲನೆಯನ್ನು ಕೊಟ್ಟರು. ಮಯೂರ್ ಟಿವಿ ಹಾನಗಲ್ ಚಾನಲ್. श्री सत्यनारायण देवमय वंदे अम्मा कामधन विभुमय लीलांत विश्वमय ये तस्मै नमः शरणागतिनाथ परित्राणाय सर्वशास्त्रे हरिदेवी महालक्ष्मी नमोस्तुते लक्ष्मी सहित सत्यनारायण साम्राज्य सुब्रह्मण्यता ब्रह्म भस्मपुष्पाणि समर्पयामि अक्षतान्वय समर्पयामि अक्षतान् समर्पयामि. बोलो गणेश्वर महाराज की बोलो. देवाय परमात्मने नमोस्तुते लक्ष्मी सहित सत्यनारायण पुष्पांजलि समर्पयामि. ಗೌರವಾರ್ಪಣೆಯನ್ನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಹಾಗೆಯೇ ಶ್ರೀಮತಿ ರಾಧಿಕಾ ದೇಶಪಾಂಡೆ ಅವರಿಗೆ ಶ್ರೀಮತಿ ಸುಜಾತಾ ಶೆಟ್ಟರ್ ಅವರು ಗೌರವಾರ್ಪಣೆ ಪಡೆಯುವುದರ ಮೂಲಕ ಶಾಲು ಶ್ರೀ ಕಲ್ಯಾಣ್ ಕುಮಾರ್ ಶೆಟ್ಟರ್ ಅವರಿಗೆ ಕೂಡ ಇದ್ದೇವೆ. आरोग्यम
ವೇದಿಕೆಯ ಆಗಮಿಸಿದಂಥ ಕ್ಷೇತ್ರದ ಆರಾಧ್ಯ ಮೂರ್ತಿ ಭಗವಾನ್ ಮಂಜುನಾಥ ಸ್ವಾಮಿಯನ್ನು ಮತ್ತು ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಇವತ್ತಿನ ನಮ್ಮ ಹಣಗಲ್ ತಾಲೂಕಿನ ಈ ಒಂದು ಸಾಮೂಹಿಕ ಈ ಸುಂದರ ಧಾರ್ಮಿಕ ಸಭೆಯಲ್ಲಿ ನಮಗೆಲ್ಲ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದ್ದಾರೆ. ಇವರಿಗೆ ಶಾಲಾ ಪರಿಕರಗಳನ್ನು ವಿತರಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಅಭಿವೃದ್ಧಿ ಯೋಜನೆ ಆನಂದ ತಾಲೂಕು ಇವರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಈ ಒಂದು ದೇವರ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸುವಂಥ ಪರಮ ಪೂಜ್ಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯಮಾನ್ಯ ಆಹ್ವಾನಿತರೆ, ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಶ್ರೀ ಧರ್ಮಸ್ಥಳ ಸಂಘದ ಎಲ್ಲ ಸದಸ್ಯರುಗಳೇ, ಸಹೋದರ ಸಹೋದರಿಯರೇ, ತಾಯಿಯರೇ, ಇವತ್ತಿನ ದಿವಸ ಈ ಒಂದು ದೈವದ ಕಾರ್ಯಕ್ರಮವನ್ನು ಆಯೋಜಿಸುವುದರ ಮೂಲಕ, ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸುವುದರ ಮೂಲಕ ಆ ದೇವಿಯು ಸರ್ವರಿಗೂ ಒಳಿತನ್ನು ಮಾಡಲಿ. ಶ್ರೀ ಮಂಜುನಾಥ ಸ್ವಾಮಿಯ ಪೂಜೆ ಹಾಗೂ ಅಣ್ಣಪ್ಪ ಸ್ವಾಮಿಯ ಪೂಜೆಯ ಧಾರ್ಮಿಕ ಸಭಾ ನಿರಂಜನ ಪ್ರಣವ ಸ್ವಾಮಿ ಗುರುಲಿಂಗ ಮಹಾಸ್ವಾಮಿಗಳು ಅತ್ಯುನ್ನತ ಅಗಡಿ ಇವರ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಆಂಜಲ್ ಪರಿಸರಿಯ ಅಧ್ಯಕ್ಷರು ಸಹೋದರಿ ಶ್ರೀಮತಿ ರಾಧಿಕಾ ದೇಶಪಾಂಡೆ ಅವರೇ, ಈವರೆಗೆ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಈವರೆಗೆ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡಿರುವಂಥ ಕರ್ನಾಟಕ ರಾಜ್ಯ ಖನಿಜ ನಿಗಮದ ಮುಖ್ಯ ಕಾರ್ಯನಿರ್ವಾಹಕರಾದಂಥ ಸನ್ಮಾನ್ಯ ವಿಶ್ವನಾಥ ರೇವಣ್ಣರವರೇ ಹಾಗೂ ವೇದಿಕೆ ಸನ್ಮಾನ್ಯ ಮಲ್ಲಪ್ಪ ಜೋಶಿ ಅವರೇ, ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿರುವಂಥ ಮೇಲ್ವರ್ಗದಂಥ ಶ್ರೀಮತಿ ನೇತ್ರಾವತಿ ಅವರೇ ಹಾಗೂ ಬೆಳಗ್ಗಿನಿಂದ ತಾವೆಲ್ಲರೂ ಪಾಲ್ಗೊಂಡು ಸತ್ಯನಾರಾಯಣ ಪೂಜೆಯನ್ನು ಮಾಡಿ ದೇವರ ಆಶೀರ್ವಾದವನ್ನು ಪಡೆದು ಈ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಎಲ್ಲ ತಾಯಿಯರಿಗೆ ಮತ್ತು ಮಾಧ್ಯಮದ ಸ್ನೇಹಿತರೆ ಹಾಗೂ ಯುವ ಮಿತ್ರರು, ನಿರ್ದೇಶಕರಾದಂಥ ಸನ್ಮಾನ್ಯ ಶಿವರಾಜ್ ಬಾಬು ಅವರು ಎಲ್ಲ ವಿಚಾರಗಳನ್ನು ಸಂಬಂಧಕ್ಕೆ ಹಾಗೂ ಪತ್ರಿಕಾ ಮಾಧ್ಯಮದವರು, ಧರ್ಮಸ್ಥಳ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತಾ, ಏನು ಈ ಧರ್ಮಸ್ಥಳ ಸಂಘದವರು ಇವತ್ತು ಶ್ರೀ ಸತ್ಯನಾರಾಯಣ ಮತ್ತು ಲಕ್ಷ್ಮೀ ಪೂಜೆ ಮಾಡಿದರು, ಇದು ಅವರ ಒಳ್ಳೆಯಲ್ಲ, ಇಡೀ ಸಮಾಜದ ಮನಕುಲಕ್ಕಾಗಿ ಈ ಒಳ್ಳೆಯದಾಗಲಿ ಅಂತ ಇಂಥ ಕಾರ್ಯಕ್ರಮವನ್ನು ಅವರು ಎಲ್ಲರೂ ಕುರಿತು ಇಷ್ಟು ಜನರ ಕಡೆಯಿಂದ ಇಷ್ಟು ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ನಡೆಸ್ಕೊಂಡಿದ್ದಾರೋ ಅವರೇ ನಿಜವಾದ ದೇವರು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮನ್ಯಾಗ ಒಂದು ಪೂಜೆ ಮಾಡೋದು ಇವತ್ತು ಮಾಡೋದು ನಾಳೆ ಮಾಡೋಂಥ ವಿಚಾರ ಮಾಡ್ತೇವೆ. ಇಂಥ ಸಮಾಜಮುಖಿಯಾಗಿ ಸಮಾಜಕ್ಕೋಸ್ಕರನೇ ಅವರು ಒಂದು ವಿಶೇಷ ಅವತಾರ ತಾಳಿ ಇಲ್ಲಿ ಬಂದಿದ್ದಾರೆ ಅಂತ ನಾವೆಲ್ಲ ತಿಳ್ಕೋಬೇಕು. ಇವತ್ತು ತಾಯಂದಿರು ಎಷ್ಟು ಸಮೃದ್ಧಿಯಾಗಿದ್ದೀರಿ, ಇದಕ್ಕೆಲ್ಲ ಕಾರಣನೇ ಆ ಧರ್ಮಸ್ಥಳ ಸಂಘ ಅಂತ ನಾವು ಹೇಳ್ಬೋದು. ಹಿಂದಿನ ಒಂದು ಕಾಲ ನೆನೆಸ್ಕೊಂಡ್ರೆ ಹಿರಿಯವರೆಲ್ಲ ಹೇಳಿದ್ರು, 50 ರೂಪಾಯಿ ಬಡ್ಡಿ ಕೊಟ್ಟು ಸಾಲ ತರಬೇಕಾಯ್ತು, ಹೊಡ ಇಟ್ಟು ಅದನ್ನೆಲ್ಲ ಬಿಟ್ಟು 150 ರೂಪಾಯಿ ಬಡ್ಡಿ ಅಷ್ಟೇ ಅಲ್ಲ, ಮತ್ತೆ ಇಷ್ಟೆಲ್ಲ ಕೊಟ್ಟು ಹಾಗೂ ಧಾರ್ಮಿಕ ಸಭೆಯ ಕಾರ್ಯಕ್ರಮದ ವೇದಿಕೆ ಮೇಲೆ
ಪಾಲ್ಗೊಂಡು ಬೆಂಗಳೂರಿನಿಂದ ಆಗಮಿಸಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಶ್ರೀಮಠದ ಪರಮಾತ್ಮ ಭಕ್ತರು, ಕ್ರಿಯಾಶೀಲರು, ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಹುಡುಕಿಕೊಡ್ತಕ್ಕಂತಹ ಯುವಕರ ಕಣ್ಮನೆಯಾಗಿರ್ತಕ್ಕಂಥ ಪ್ರೀತಿಯ ಸಾಹೇಬರಾಗಿರ್ತಕ್ಕಂಥ ವಿಶ್ವನಾಥ್ ಹಿರೇಮಠರಲ್ಲಿ ಭಕ್ತಿಪೂರ್ವಕವಾಗಿ ಶರಣೆಂದು, ಹಾಗೆಯೇ ವೇದಿಕೆ ಮೇಲೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಹುಶಃ ಏನಾರ ಸ್ವಲ್ಪ ಶೆಟ್ರು ಉಳಿಸ್ತಾರ ಅಂತ ಮಾಡಿದ್ದು ಎಲ್ಲ ಹೇಳಿಬಿಟ್ರು. ಅವ್ರು ಹೇಳಿದ ಮೇಲೆ ನಾವು ಅಂದಂಗೆ ಅಂದ್ರೆ ಮುಗಿದ್ಬಿಡ್ತೈತೆ ನಮ್ಮದು. ಎಲ್ಲನೂ ರಾಜಕೀಯನೂ ಹೇಳಿದ್ರು, ಧರ್ಮಸ್ಥಳದ ಬಹುಶಃ ನಮ್ಮ ಶಿವರಾಜ್ ಸಾಹೇಬರಿಗೆ ಗೊತ್ತಾಯ್ತಿಲ್ಲ ಅವ್ರ ಮಾಹಿತಿ, ಅಷ್ಟು ಧರ್ಮಸ್ಥಳದ ಬಗ್ಗೆ ನಮ್ಮ ಶೆಟ್ರು ತಿಳ್ಕೊಂಡ. ಅದಕ್ಕಾಗಿ ಅಂತ ಶೆಟ್ರ ಲೆಕ್ಕದಾಗ ಭಾಳ ಪಕ್ಕ ಅಂತ ಹೇಳಿ, ಹಿಂಗಾಗಿ ಲೆಕ್ಕ ಪಕ್ಕ ಬುಕ್ಕ ಎಲ್ಲ ಅವ್ರ ಕಡೆನ ಭಾಳ ನೆಟ್ಟಿಗಿರ್ತಾವೆ. ಭಾಳ ಅಂಕಿ ಸಂಖ್ಯೆಯನ್ನು ಭಾಳ ಕರೆಕ್ಟಾಗಿ ನಮಗೆಲ್ಲ ನಮ್ಮ ತಮ್ಮ ಮಾತುಗಳಲ್ಲಿ ಹೇಳಿರ್ತಕ್ಕಂಥ ಶ್ರೀಮಠದ ಸದ್ಭಕ್ತರಾಗಿರ್ತಕ್ಕಂತಹ ನಮ್ಮ ಶೆಟ್ಟರಲ್ಲಿ ಭಕ್ತಿಪೂರ್ವಕವಾಗಿ ಶರಣೆಂದು, ಹಾಗೆ ನಮ್ಮ ಪುರಸಭೆ ಅಧ್ಯಕ್ಷರು ಚಿಕ್ಕದಾಗಿ ಚೊಕ್ಕದಾಗಿ ಮಾತನಾಡಿದರು, ಅವರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ತಿಳಿಸ್ತಾ ಚಪ್ಪಾಳೆ ಕೊಡಾಕತ್ತೀರಿ ನೀವು ಹೇಳಾಕತ್ತೀರ. ನೀವೇನ್ರ ಕೇಳಿದ್ರೆ ಲಘು ಮುಗಿಸ್, ನಾವೇನು ಮುಗಿಸೋರಲ್ಲ, 3 ನಾವು ನಾನು ಹೆಂಗ್ರವ ಸತ್ಯವನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಇವತ್ತು ಏನೇ ಕೊಟ್ಟಿದ್ರು ಕೂಡ ಅದು ಸಮಾಜಕ್ಕೆ ಕೊಡುವಂಥ ಕೆಲಸವನ್ನ ಧರ್ಮಸ್ಥಳ ಸಂಘದ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಇವತ್ತು ನೋಡ್ರಿ, ಸತ್ಯನಾರಾಯಣ ಇವತ್ತು ಧರ್ಮದ ಸಂದೇಶದ ಒಂದು ಕಾರ್ಯಕ್ರಮದೊಳಗೆ ಬಹುಶಃ ಈ ಸಂಘದೊಳಗೆ ನೋಡ್ರಿ ಎಷ್ಟು ಉದಾಹರಣೆಗಳು. ವೀರೇಂದ್ರ ಹೆಗಡೆ ಅವರು ಕೇವಲ ಒಂದು ಜಾತಿಯವರಷ್ಟೇ ಇದಕ್ಕೆ ಸದಸ್ಯರಾಗಲಿ ಅಂತ ನೇಮ ಮಾಡಿಲ್ಲ, ಒಂದು ಧರ್ಮದವರಷ್ಟೇ ಇದಕ್ಕೆ ಕಾರ್ಯಕರ್ತರಾಗಲಿ ಅಂತ ಸೇವೆ ಮಾಡಿಲ್ಲ, ಕೇವಲ ತಿಳಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿ ಇವತ್ತಿನ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಉಪಸ್ಥಿತಿರುವಂತಹ